ಸುಮಾರು ಇಲಾಖೆಯಿಂದ 10 ವರ್ಷ, 15 ವರ್ಷ, 20 ವರ್ಷ ಆದ್ರೂ ಕೆಲವೊಂದು ಇಲಾಖೆ ಎಲ್ಲ ನೋಟಿಫಿಕೇಶನ್ ಆಗಿರಲಿಲ್ಲ. ಸುಮಾರು 2-3 ವರ್ಷದಿಂದ ಕಂಟಿನ್ಯೂಸ್ ಆಗಿ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ ನಂತರ ಈಗ ಸರ್ಕಾರ 75,000 ವೇಕೆನ್ಸಿ ಫಿಲ್ ಮಾಡೋದಕ್ಕೆ ಈಗ ನಿರ್ಧಾರ ಆಗಿದೆ. ಅದರಲ್ಲಿ ಇನ್ನು 75,000 ಇದು ಸಾಲಲ್ಲ. ಇನ್ನು 2,84,000 ಹುದ್ದೆಯಲ್ಲಿ ಪ್ಲಸ್ 1 ಲಕ್ಷ ಬೋರ್ಡ್ ಅಂಡ್ ಕಾರ್ಪೊರೇಟ್ ಖಾಲಿ ಹುದ್ದೆ ಇದೆ. ಸುಮಾರು ಮೋರ್ ದೆನ್ 4 ಲ್ಯಾಕ್ಸ್ ಇಂತ ಜಾಸ್ತಿ ಖಾಲಿ ಹುದ್ದೆ ಇದೆ. ಅದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ 15,000 ವೇಕೆನ್ಸಿ. ಅದರಲ್ಲಿ PSTR, HSTR ನೋಟಿಫಿಕೇಶನ್ಸ್ 10 ವರ್ಷ, 15 ವರ್ಷ ಆಗಿತ್ತು. ಮತ್ತೆ ಫಿಸಿಕಲ್ ಟೀಚರ್ಸ್, ದೈಹಿಕ ಶಿಕ್ಷಕರ ನೋಟಿಫಿಕೇಶನ್ ಸುಮಾರು 18-20 ವರ್ಷ ಆದ್ರೂ ನೋಟಿಫಿಕೇಶನ್ಸ್ ಮಾಡಿರ್ಲಿಲ್ಲ. ಮತ್ತೆ ಕಂಪ್ಯೂಟರ್ ಟೀಚರ್ಸ್ ಫಸ್ಟ್ ಟೈಮ್ ಮಾಡ್ತಾ ಇರೋಂಥದ್ದು. GPSTR ಒಂದು ಬಿಟ್ಟು ಅದರಲ್ಲೂ ಒಂದೊಂದು ಎಕ್ಸಾಮ್ಸ್ ಪ್ಯಾಟರ್ನ್ ತುಂಬಾ ಚೇಂಜಸ್ ಆಗಿದೆ. ತುಂಬಾ ಜನ ಆಸ್ಪಿರೆಂಟ್ಸ್ ಕಾಲ್ ಮಾಡ್ತಿದ್ರ. ಈ ಒಂದು ಪ್ಯಾಟರ್ನ್ ಗೆ ಅಡ್ಜಸ್ಟ್ ಆಗ್ಬೇಕಂತಂದ್ರೆ ಮೊದಲೇ 20 ವರ್ಷ ಇಲ್ಲದೆ ಇರೋ ಪ್ಯಾಟರ್ನ್ ಈಗ ಹೊಸದಾಗಿ ತಗೊಂಬಂದು ಇಂಟ್ರೊಡ್ಯೂಸ್ ಮಾಡಿದ್ರೆ ಯಾರು ಎಕ್ಸಾಮ್ ಬರ್ದು ಪಾಸ್ ಆಗಕ್ಕಾಗುತ್ತೆ? ಮತ್ತೆ ಯಾರು ಶ್ರೀಮಂತರು ಬಂದು ಎಕ್ಸಾಮ್ ಬರೆಯಲ್ಲ, ಗ್ರಾಮೀಣ ಭಾಗದಿಂದ ಎಕ್ಸಾಮ್ ಬರೆಯೋದಕ್ಕೆ ಬರೋದು. ಮತ್ತೆ ಅದರಲ್ಲೂ ಈಗ ಮೊದಲೇ ಈ ಪ್ಯಾಟರ್ನ್ ಮೊದಲೇ ಗೊತ್ತಿದ್ರೆ ಡಿಸ್ಕ್ರಿಪ್ಟಿವ್ ಇದೆಯಾ, ಮತ್ತೆ ಒಂದು ಆಬ್ಜೆಕ್ಟಿವ್ ಟೈಪ್ಸ್, ಮತ್ತೆ ಮೂರ್ ಕ್ವಶನ್ ಪೇಪರ್, ಈ ತರ ಎಲ್ಲ ತುಂಬಾ ಗೊಂದಲ ಇದೆ. ಇದನ್ನೆಲ್ಲ ಸೋಮವಾರ ಇನ್ಕ್ಲೂಡಿಂಗ್ ಈಗ ಮಿನಿಸ್ಟರ್ ಇಲ್ಲ, ಶಿಕ್ಷಣ ಸಚಿವರಿಲ್ಲ, CM ಅಂಡರ್ ಅಲ್ಲೇ ಬರುತ್ತೆ ಶಿಕ್ಷಣ ಸಚಿವರು. ಅವ್ರಿಗೆ ಹೋಗಿ ಮನವಿ ಮಾಡ್ಕೊಳ್ತೀವಿ. ಮತ್ತೆ ಪ್ರಿಯಾಂಕ್ ಖರ್ಗೆ ಸರ್ ಅವ್ರಿಗೂ ಮನವಿ ಮಾಡೋಣ. ಅದಾದ್ಮೇಲೆ ಕಮಿಷನರ್ ವಿಕಾಸ್ ಸರ್ ಸುರಾಳ್ಕರ್ ಸರ್ ಅವ್ರಿಗೂ ಮನವಿ ಮಾಡೋಣ. ಮತ್ತೆ ರಶ್ಮಿ ಮಹೇಶ್ ಅವ್ರಿಗೂ ಮನವಿ ಮಾಡೋಣ. ಯಾರ್ಯಾರಿದ್ದಾರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಮನವಿ ಮಾಡ್ಕೊಂಡು, ಸಪೋಸ್ ವಿದ್ಯಾರ್ಥಿಗಳ ಯಾವ ರೀತಿ ಬೇಕೋ ಅವ್ರಿಗೆ ಯಾವ ರೀತಿ ಪ್ಯಾಟರ್ನ್ ಬೇಕು, ಮುಂಚೆ ಯಾವ ರೀತಿ ಇತ್ತು ಅದನ್ನ ಕಂಟಿನ್ಯೂ ಮಾಡ್ಕೊಬೇಕು. ಏಕಾಏಕಿ ಸಡನ್ ಆಗಿ ಇವ್ರು ಚೇಂಜಸ್ ಮಾಡ್ಕೊಂಡ್ ಇವ್ರು ಮೊದಲೇ ಹೇಳ್ಬೇಕಾಯ್ತು. 1 ವರ್ಷ 2 ವರ್ಷ ಮುಂಚೆ, ಅಟ್ಲೀಸ್ಟ್ 1 ಇಯರ್ ಮುಂಚೆ ಬಿಫೋರ್ ಹೇಳಿದ್ರೆ ಯಾರಿಗೂ ಗೊಂದಲ ಅನ್ನೋದು ಇರ್ಲಿಲ್ಲ. ಮತ್ತೆ ಇವತ್ತು ಈ ಒಂದು ಮಿನಿಮಮ್ ಪರ್ಸೆಂಟೇಜ್ ಇಟ್ಟು ಏನ್ ಮಾಡ್ತಾರೆ, 30%, 50% ಮಿನಿಮಮ್ ಇರ್ಬೇಕು, ಪರ್ಸೆಂಟೇಜ್ ತೆಗಿಬೇಕು ಅಂತ ಹೇಳಿ ಕ್ವಶನ್ ಪೇಪರ್ ತುಂಬಾ ಟಫ್ ಕ್ವಶನ್ ಪೇಪರ್ ತೆಗೆದು ಮತ್ತೆ ಯಾರು ವೇಕೆನ್ಸಿನ ಹಂಗೆ ಉಳಿಸ್ಕೊಂತಾರೆ. ಇದು ಕಂಪ್ಲೀಟ್ ಏನೋ ಒಂಥರ ಸ್ಕ್ಯಾಮ್. ಇದು ಡಿಪಾರ್ಟ್ಮೆಂಟ್, ಶಿಕ್ಷಣ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಒಂಥರ ದೊಡ್ಡ ಸ್ಕ್ಯಾಮ್ ಇದು. ಇದನ್ನ ಕೂಡಲೇ ಸರಿಪಡಿಸ್ಕೊಂಡಿಲ್ಲ ಅಂತಂದ್ರೆ ಮುಂಚೆ ಏನಿತ್ತು ಆ ಪ್ಯಾಟರ್ನ್ ಇಡಿ, ಏನ್ ತೊಂದರೆ ಇಲ್ಲ, ಯಾರಿಗೇನು ಅನ್ಯಾಯ ಆಗಲ್ಲ. ಈಗ ಯಾರು ಶ್ರೀಮಂತರು ಬಂದು, ಯಾರು ಪೊಲಿಟಿಷಿಯನ್ಸ್ ಮಕ್ಕಳು ಬಂದು ಎಕ್ಸಾಮ್ಸ್ ಬರೆಯಲ್ಲ. ಈ ಒಂದು ಪ್ಯಾಟರ್ನ್ ಏನಿದೆ ಅಂತಂದ್ರೆ ತುಂಬಾ ವರ್ಷದಿಂದ ಆ ಪ್ಯಾಟರ್ನ್ ಓದ್ಕೊಂಡ್ ಬಂದಿರೋದ್ರಿಂದ ಈಗ ಸಡನ್ ಆಗಿ ಚೇಂಜ್ ಮಾಡ್ಕೊಂಡು ನಿಮಗೆ ಯಾರು ಬೇಕಾ, ಯಾಕೆ ಸುಮ್ನೆ ಡೈರೆಕ್ಟ್ ಇಷ್ಟು ದುಡ್ಡು ಕೊಟ್ಬಿಟ್ಟು ಜಾಬ್ ತಗೊಳ್ಳಿ ಅಂತ ಹೇಳ್ಬಿಡಿ. ಯಾಕೆ ಇಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡ್ಕೊಂಡಿರಾ? ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಯೊಂದು ಅಷ್ಟೇ, GPSTR ಬಿಟ್ರೆ ಬೇರೆ ಎಲ್ಲಾನು ಮೊದ್ಲು ಯಾವ ರೀತಿ ಇತ್ತು, ಆಬ್ಜೆಕ್ಟಿವ್ ಟೈಪ್ ಇತ್ತು, ಆ ರೀತಿ ನೀವು ಫಾಲೋ ಅಪ್ ಮಾಡಬೇಕು. ಫಿಸಿಕಲ್ ಟೀಚರ್ ಇರ್ಬೋದು, HSTR, PSTR ಎಲ್ಲಾ ಪೋಸ್ಟ್ ಮೊದ್ಲು ಯಾವ ರೀತಿ ಪ್ಯಾಟರ್ನ್ ಇತ್ತು ಅದನ್ನು ಫಾಲೋ ಅಪ್ ಮಾಡಿ. ಮತ್ತೆ ಇನ್ನೊಂದು ಬ್ಯಾಕಪ್ ಸ್ಕೋರ್ ಮಾತ್ರ ಇನ್ನು ಅದು ನಾವು ಹೇಳಿದ್ದು ಕಂಪ್ಲೀಟ್ 0 ಮಾಡ್ಬೇಕಂತ ಹೇಳಿ, ಡಿಗ್ರಿ ಸ್ಕೋರ್ ಏನಿರುತ್ತೆ ಅದನ್ನ ಕಂಪ್ಲೀಟ್ 0 ಮಾಡ್ಬೇಕಂತ ಕೇಳಿದ್ವಿ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೀವು ಡಿಸ್ಕ್ರಿಪ್ಟಿವ್ ಇಟ್ಟು ಸ್ಟೂಡೆಂಟ್ಸ್ಗೆ ಗೊಂದಲ ಸೃಷ್ಟಿ ಮಾಡ್ಕೊಂಡು ಮತ್ತೆ ಅದರಲ್ಲಿ ಈಕ್ವಲ್ ಮಾರ್ಕ್ಸ್ ಸಿಗಲ್ಲ, ಮತ್ತೆ ಆ ಪ್ಯಾಟರ್ನ್ ಓದೋದಕ್ಕಾಗಲ್ಲ, ಬರೆಯುವಂತ ಪ್ರಾಕ್ಟೀಸ್ ಇರಲ್ಲ. ಇಮಿಡಿಯೇಟ್ ನೀವು ಏಕಾಏಕಿ ಕ್ವಶನ್ಸ್ ಪೇಪರ್ ಈ ತರ ತಗೊಂಡು ಈ ತರ ಮಾಡ್ತೀನಿ ಅಂದ್ರೆ ಯಾರು ಅಕ್ಸೆಪ್ಟ್ ಮಾಡೋರಿಲ್ಲ. ದಯವಿಟ್ಟು ಇದನ್ನ ಚೇಂಜಸ್ ಮಾಡಬೇಕು. ಸೋಮವಾರ ನಾವು ವಿಸಿಟ್ ಮಾಡೋಣ. ಎಲ್ಲ ಆಸ್ಪಿರೆಂಟ್ಸು ಏನ್ ಎಷ್ಟೊಂದು ಜನ ಕಾಲ್ ಮಾಡ್ತೀರಾ ಕಂಟಿನ್ಯೂಸ್, ಕೆಲವೊಂದು ಫೋನ್ ಪಿಕ್ ಮಾಡಕ್ ಆಗ್ತಿಲ್ಲ. ದಯವಿಟ್ಟು ಸೋಮವಾರ ನಾವು ವಿಸಿಟ್ ಮಾಡ್ತಾ ಇದೀವಿ. ಈ ಒಂದು ವಿಚಾರವಾಗಿ ಗೌರ್ಮೆಂಟ್ ಅಷ್ಟೇ ಮತ್ತೆ ಡಿಪಾರ್ಟ್ಮೆಂಟ್ ಅಷ್ಟೇ ತುಂಬಾ ಸೀರಿಯಸ್ ಆಗಿ ತಗೊಬೇಕು. ಆಸ್ಪಿರೆಂಟ್ ಜೊತೆ ನೀವು ಮಾಡಕ್ ಹೋಗ್ಬೇಡಿ, ಚಲ್ಲಾಟ ಆಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಿಮಗೆ ಮಂತ್ಲಿ ಸ್ಯಾಲರೀಸ್ ಇರ್ಬೋದು, ಏನ್ ಬೇಕಾದ್ರು ಅಮೌಂಟ್ ಎಷ್ಟು ಬೇಕಷ್ಟು ಅಮೌಂಟ್ ಇರುತ್ತೆ. ನೀವು ಮೇಂಟೆನೆನ್ಸ್ ಇರ್ಬೋದು, ಎಲ್ಲಾ ದುಡ್ಡು ನಿಮ್ ಮತ್ತೆ ಎಕ್ಸಾಮ್ಸ್ ಬರೆಯೋದಕ್ಕೂ ಅಷ್ಟೇ. ಅವ್ರೇನು ಫ್ರೀ ಬರೆಯಲ್ಲ, ಫೀಸ್ ಕಟ್ಟಿ ಕೋಟ್ಯಾಂತರ ರೂಪಾಯಿ ನಿಮಗೆ ರೆವಿನ್ಯೂ ಕ್ರಿಯೇಟ್ ಆಗುತ್ತೆ. ಅದ್ರೆಲ್ಲ ನೋಡಿದ್ರೆ ನೀವು ಸ್ಟೂಡೆಂಟ್ಸ್ಗೆ ಗೊಂದಲ ಸೃಷ್ಟಿ ಮಾಡಿ ಸ್ಟೂಡೆಂಟ್ಸ್ ನ ರೂರಲ್ ಬ್ಯಾಕ್ ಗ್ರೌಂಡ್ ಮತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನ ಆಚೆ ಇಟ್ಬೇಕು ಅನ್ನೋ ಒಂದು ಕೆಲಸ ಮಾಡ್ತಿದ್ರ. ಇದನ್ನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ. ಇದನ್ನ ನಾವು ಖಂಡಿಸ್ತೀವಿ. ಇದನ್ನ ಸರಿಪಡಿಸ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ಸೀರಿಯಸ್ ಆಗಿ ತಗೊಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು, ನಮಸ್ಕಾರ.